ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಡೇ ಮಾರ್ನಿಂಗ್ ಬೇಗ ಎದ್ದೊಳಕ್ಕಾಗಲಿಲ್ಲ, ಹಾಗಾಗಿ ಸ್ವಲ್ಪ ಈಸಿ ಬ್ರೇಕ್ಫಾಸ್ಟ್ ಏನಾದ್ರು ಮಾಡ್ಕೊಡೋಣ ಅಂದ್ಬಿಟ್ಟು ತಡವಾಗಿ ಎದ್ದೆ. ಅದಾದ್ಮೇಲೆ ಗಿಡಗಳಿಗೆಲ್ಲ ನೀರು ಹಾಕ್ತೀನಿ. ಫಸ್ಟ್ ನಾನು ನೋಡ್ತೀನಿ ಗಿಡನ, ಯಾಕೆಂತಂದರೆ ಬಿಸಿಲು ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಬಿಸಿಲು ಬಂದರೆ ಬೇಗ ಬಾಡೋಗುತ್ತೆ, ಪಾಟುಲಿರೋ ಗಿಡ ಅಲ್ವಾ, ಹಾಗಾಗಿ ಸ್ವಲ್ಪ ಮೇಂಟೈನ್ ಮಾಡಬೇಕು. ಈಸಿಯಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಾಗ ಸನ್ಫಿಶ್ ಟಿಪ್ಪಿ ಮ್ಯಾಜಿಕ್ ಮಸಾಲ ನೂಡಲ್ಸ್ ಇತ್ತು. ಸರಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ಪೈಸಿಯಾಗಿ ಮಾಡಿಕೊಡೋಣ. ಮಕ್ಕಳು ಪ್ರಗತಿನೂ ಏನಾದರೂ ಡಿಫ್ರೆಂಟಾಗಿ ಮಾಡು ಮಮ್ಮಿ ಅಂತ ಇದ್ರು. ಡೈಲಿ ಹೆಲ್ದಿಯಾಗಿ ಏನಾದರೂ ಮಾಡಿಕೊಡ್ತಾ ಇರ್ತೀನಿ ಲಂಚ್ ಬಾಕ್ಸ್ಗೆ. ಸರಿ, ಒಂದು ಸಂಡೇ ಅಲ್ವಾ ಅಂತ ಹೇಳಿ ಮಾಡಿಕೊಟ್ಟೆ. ತರಕಾರಿ ಎಲ್ಲ ಕಟ್ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಎಲ್ಲ ಹಾಕಿದ್ದೀನಿ. ನನಗೆ ಇದು ಯಾಕೆ ಇಷ್ಟ ಅಂತಂದರೆ ಅದು ಸ್ವಲ್ಪ ಏನಂತಂದರೆ ಸ್ಟಿಕ್ಕಿ ಆಗೋದಿಲ್ಲ, ಬೇಗ ಕುಕ್ ಆಗುತ್ತೆ, ಸ್ವಲ್ಪ ಬ್ರೈಟಾಗಿ ಕಲರ್ಫುಲ್ಲಾಗೂ ಇರುತ್ತೆ. ಹಾಗಾಗಿ ಇದನ್ನೇ ಮಾಡಿಕೊಡ್ತೀನಿ. ಯಾವಾಗಾದರೂ ತುಂಬ ಕಡಿಮೆ ನಾನು ಮಾಡೋದು. ಅದರೊಳಗೆ ಪ್ರಗತಿ ಯಾವಾಗಾದರೂ ಕ್ರೇವಿಂಗ್ಸ್ ಅಂತ ಕೇಳಿದಾಗ ಮಾಡಿಕೊಡ್ತೀನಿ. ಸೊ ನನ್ನ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನಾಷ್ಟನ ಮುಗಿಸಿದ್ವಿ. ತುಂಬ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮೊಟ್ಟೆ ಮತ್ತು ಸೌತೆಕಾಯಿ ಎಲ್ಲ ಕೊಟ್ಟಿದ್ನಲ್ಲ, ಹಾಗಾಗಿ ಒಂಥರ ಒಂದು ಟೈಮ್ಗೆ ಓಕೆ ಅನ್ನಿಸ್ತು. ಸರಿ, ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರೀತಮ್ಗೆ ಆಯಿಲ್ ಮಸಾಜ್ ಮಾಡಿ ಚೆನ್ನಾಗಿ ಸ್ನಾನ ಮಾಡಿಸಿ ಮಲಗಿಸಿದೆ. ಇವತ್ತು ಕಾಂತಾರ ಮೂವಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಮಧ್ಯಾಹ್ನಕ್ಕೆ ನಾನು ಈಸಿಯಾಗಿ ಸೌತೆಕಾಯಿ ತಂಬುಳಿ ಮಾಡಿಬಿಟ್ಟು ಎಲ್ಲರೂ ಮೂವಿಗೆ ಹೊರಟ್ವಿ.